ಹಾಯ್ ಎಲ್ಲರಿಗೂ, ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೇನೆ. ಇವತ್ತು ಬಹಳ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದ ಒಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ ನಾವು. ಅದು ಬೇರೆ ಯಾವುದೂ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿರುವ ಈಶಾ ಫೌಂಡೇಶನ್. ಆ್ಯಕ್ಚುಲಿ ನವೀನ್ ಹೇಳ್ತಾ ಇದ್ರು ಈಶಾ ಫೌಂಡೇಶನ್ಗೆ ಹೋಗುವ, ಲೈಟ್ ಶೋ ನೋಡಿ ಬರುವ ಅಂತ ಸುಮಾರು ದಿವಸದಿಂದ ಹೇಳ್ತಾ ಇದ್ರು. ಆದರೆ ಏನಾದರೂ ಒಂದು ಕಾರಣದಿಂದ ನಮಗೆ ಇದುವರೆಗೆ ಹೋಗ್ಲಿಕ್ಕಾಗಿರಲಿಲ್ಲ. ಅಂತೂ ಇವತ್ತು ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗ್ತಾ ಉಂಟು. ಮಂಗದ ಎಲ್ಲಿದೆ ಮಂಗ? ಈಗ ಸಂಜೆ ಸುಮಾರು 4:15, 4:45 ಹತ್ರ ಆಗಿದೆ. ಮನೆಯಿಂದ ಹೊರಟಿದ್ದೇವೆ ನಾವು. ಆ್ಯಕ್ಚುಲಿ ನಾವು ಸಂಜೆ 3:30, 4 ಗಂಟೆ ಒಳಗೆ ಹೊರಡಬೇಕಂತ ಅಂದ್ಕೊಂಡದ್ದು. ಆದರೆ ಹೊರಡುವಾಗ ಸ್ವಲ್ಪ ಲೇಟ್ ಆಯಿತು. ವೀಕೆಂಡ್ ಆದ್ದರಿಂದ ಟ್ರಾಫಿಕ್ ಹೇಗಿರ್ತದೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯಿಂದ ಈಶಾ ಫೌಂಡೇಶನ್ಗೆ ಮಿನಿಮಮ್ ಒಂದು 2 hours ಅಥವಾ 2.25 ಗಂಟೆ ಆದರೂ ಬೇಕಾಗ್ತದೆ. ಅಂದರೆ ಇಲ್ಲಿ ಗೂಗಲ್ ಮ್ಯಾಪಲ್ಲಿ 2 hours ಅಂತ ತೋರಿಸ್ತಾ ಇದೆ ಈಗ. ಅಲ್ಲಿ ಲೈಟ್ ಶೋ ಸ್ಟಾರ್ಟ್ ಆಗೋದು 7 ಗಂಟೆಗೆ. 7 ಗಂಟೆಯಿಂದ 7:15 ಒಂದು 15 minutes ಇರ್ತದೆ. ಹಾಗಾಗಿ ಲೈಟ್ ಶೋ ನೋಡಲಿಕ್ಕೆ ಅಂತ ಹೋಗೋದಾದರೆ ಅಟ್ಲೀಸ್ಟ್ ಒಂದು 6:30 ಅಥವಾ 7 ಗಂಟೆ ಒಳಗೆ ರೀಚ್ ಆದರೆ ಒಳ್ಳೆಯದು. ಆಲ್ಮೋಸ್ಟ್ ಈಗ ರೀಚ್ ಆಗ್ತಾ ಬಂತು. ವೀಕೆಂಡ್ ಆದ ಕಾರಣವೂ ಏನೋ ಗೊತ್ತಿಲ್ಲ, ವೆಹಿಕಲ್ಸ್ ತುಂಬ ಇದೆ. ನಾವು ಮನೆಯಿಂದ ಹೊರಡುವಾಗ ನವೀನ್ ಹೇಳ್ತಾ ಇದ್ರು, ನಾವು ಹೊರಟ ಟೈಮ್ ನೋಡೋದಾದರೆ ಅಲ್ಲಿ ರೀಚ್ ಆಗುವಾಗ ಲೈಟ್ ಶೋ ಮುಗ್ದಿರ್ಬೋದು ಅಂತ. ಆದರೆ ಇಲ್ಲಿ ನೋಡಿದರೆ ವೆಹಿಕಲ್ಸ್ ಇನ್ನೂ ಬರ್ತಾ ಉಂಟು. ಆಮೇಲೆ ಇಲ್ಲಿ ಎಂಟ್ರಿ ಫೀ ಅಂತ ಏನೂ ಇಲ್ಲ, ಫ್ರೀಯಾಗಿ ಹೋಗ್ಬೋದು. ಬಟ್ ಪಾರ್ಕಿಂಗ್ ಫೀ ಅಂತ 50 rupees ಕಟ್ಟಾಗ್ತದೆ. ಅಂದರೆ ಕಾರಿಗೆ ಆದರೆ ಫಾಸ್ಟ್ಯಾಗ್ ಮುಖಾಂತರ 50 rupees ಕಟ್ಟಾಗ್ತದೆ. 2 wheelersಗೆ ಮೋಸ್ಟ್ಲಿ 20 rupees ಇರಬೇಕು. ಪಾರ್ಕಿಂಗ್ ಏನು ತುಂಬ ಜಾಗ ಇದೆ ಇಲ್ಲಿ, ಆದರೆ ನಾವು ಸ್ವಲ್ಪ ಬರುವಾಗ ಲೇಟ್ ಆಯ್ತಲ್ಲ, ಹಾಗಾಗಿ ಪಾರ್ಕಿಂಗ್ ಮಾಡಲಿಕ್ಕೆ ಸ್ವಲ್ಪ ದೂರ ಹೋಗಬೇಕಾಗಿ ಬಂತು. ಕಾರ್ ಪಾರ್ಕಿಂಗ್ ಮಾಡಿ ನಾವು ಈಚೆ ನಡೆದುಕೊಂಡು ಬರುವಷ್ಟರಲ್ಲಿ ಈಗ ಜಸ್ಟ್ ಲೈಟ್ ಶೋ ಸ್ಟಾರ್ಟ್ ಆಗಿದೆ.
drove them into intoxicated raptures. This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. ಕ್ಯಾಮರಾದಲ್ಲಿ ಎಷ್ಟು ಕ್ಯಾಪ್ಚರ್ ಆಗ್ತದೋ ಗೊತ್ತಿಲ್ಲ, ಆದರೆ ಲೈವಲ್ಲಿ ನೋಡುವ ಅನುಭವ ಉಂಟಲ್ಲ ಅದು ಬೇರೆ, ತುಂಬ ಚೆನ್ನಾಗಿತ್ತು. I think needs a spiritual spot, a strong spiritual spot, where affiliations, irrespective of caste, creed, gender, whatever kind of human being they are, they can come here. ಒಂದೆರಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಆಯಿತು. ಆ್ಯಕ್ಚುಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಹಗಲು ಹೊತ್ತು ಬಂದರೆ ಸ್ವಲ್ಪ ಬೆಟರ್, ಆದರೆ ಲೈಟ್ ಶೋ ನೋಡಬೇಕು ಅಂತ ಹೇಳಿದರೆ ಈ ಹೊತ್ತಿಗೆ ಬರಬೇಕಷ್ಟೆ. सबसे तेज तो 100 मैग ने चलाया। ಇಲ್ಲಿ ಸೇವೆಗಳನ್ನು ಮಾಡಿಸಬೇಕು ಅಂತಿದ್ರೆ ಸೇವೆಗಳನ್ನು ಮಾಡಿಸುವ ಅವಕಾಶ ಕೂಡ ಇದೆ. ನಾವು ಪ್ರಸಾದ ಎಲ್ಲ ತೆಕ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೇವೆ ಇಲ್ಲಿ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೊರಡುದು.
ಇತ್ಲಾಗಿ ಬಾ ಕೋಪದಿಂದ ಬಾ ಬಾ. ನತಿಗಂತೂ ತುಂಬ ಖುಷಿಯಾಗಿದೆ ಇಲ್ಲಿ ಬಂದು. ಆಚೆ ಈಚೆ ಹೋಗ್ತಾ ಇದ್ದಾಳೆ ಅವಳಷ್ಟಕ್ಕೆ. ಬಾ ಅಂತ ಹೇಳಿದ್ರು ಬರ್ತಾ ಇಲ್ಲ. ಜೊಟ್ಟು ಹಾಕಿದ್ದು ನತ್ತಿಗೆ ಬೇಕಾ ದೊಡ್ಡ ಜೊಟ್ಟು? ನತ್ತಿಗೆ ಬೇಕಾ ಜೊಟ್ಟು? ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತಿನ ಈ ಟ್ರಿಪ್ ತುಂಬ ಚೆನ್ನಾಗಿತ್ತು. ಬಹಳ ದಿನದಿಂದ ಪೆಂಡಿಂಗ್ ಇದ್ದ ಒಂದು ಪ್ಲ್ಯಾನ್ ಕೊನೆಗೂ ಕಂಪ್ಲೀಟ್ ಆಯಿತು ಅನ್ನುವ ಖುಷಿಯೂ ಇದೆ. ಅದೇ ರೀತಿ ಮನಸ್ಸಿಗೂ ಸ್ವಲ್ಪ ರಿಫ್ರೆಶ್ ಅನ್ನಿಸ್ತು. ಎಂತ ತಿಂಬದು ನತಿ? ಲಾಡಾ? ಎಳ್ಳು ಲಾಡಾ? ನೀವಿನ್ನೂ ಈಶಾ ಫೌಂಡೇಶನ್ಗೆ ಬರಲಿಲ್ಲ ಅಂತಾದರೆ ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ನೋಡಿ. ನಿಮಗೂ ತುಂಬ ಇಷ್ಟ ಆಗ್ಬೋದು ಈ ಪ್ಲೇಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.